ಎಲ್ಲರಿಗೂ ನಮಸ್ಕಾರ. ನಾನು ನಿನ್ನೆ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ವಿ ಕೆ ಬನ್ಸಾಲ್ ಅನ್ನುವಂಥ ಒಬ್ಬ ಮೆಕ್ಯಾನಿಕಲ್ ಎಂಜಿನಿಯರ್, ಅವರಿಗೆ ಒಂದು ವಿಚಿತ್ರವಾದಂಥ ಕಾಯಿಲೆ ಬಂದಿರೋದರಿಂದ ದೇಹದ ಅರ್ಧ ಭಾಗ ನಿಷ್ಕ್ರಿಯ ಆಗಿಬಿಟ್ಟಿತ್ತು. ಆವಾಗ ಅದರ ಬಗ್ಗೆ ಸದಾ ಚಿಂತೆಯನ್ನು ಅವ್ರು ಮಾಡ್ತಾ ಇರೋದರಿಂದ ಅವರ ಪತ್ನಿ ಸೂಚಿಸಿದರು ಮತ್ತು ಅವ್ರ ಗೆಳೆಯರು ಅಂದರು, ಒಂದು ಟ್ಯೂಷನ್ ಕ್ಲಾಸನ್ನು ನೀವು ಪ್ರಾರಂಭ ಮಾಡಿರಿ ಅಂಥೇಳಿ. ಆಮೇಲೆ ಅವರು ಆ ರಾಜಸ್ಥಾನದ ಕೋಟದಲ್ಲಿರುವಂಥ ಒಂದು ಫ್ಯಾಕ್ಟ್ರಿಗೆ ಡೈಲಿ ಹೋಗ್ತಾ ಇದ್ದರು. ಸಾಯಂಕಾಲ ಬರೋದ್ರೊಳಗೆ ಅವ್ರ ಪತ್ನಿ ಒಂದು ಬೋರ್ಡನ್ನು ತಯಾರು ಮಾಡಿಸಿದ್ರು. ಇಲ್ಲಿ ಟ್ಯೂಷನನ್ನು ಹೇಳಿಕೊಡಲಾಗುತ್ತದೆ ಅನ್ನೋಂಥ ಒಂದು ಬೋರ್ಡನ್ನು ತಯಾರು ಮಾಡಿಸಿದ್ರು. ಆಮೇಲೆ 2 ತಿಂಗಳಾದರೂ ಯಾರು ಒಬ್ಬ ವಿದ್ಯಾರ್ಥಿನೂ ಅವ್ರ ಕಡೆ ಟ್ಯೂಷನ್ಗೆ ಬರಲಿಲ್ಲ. ಅವಾಗ ಏನಾಯ್ತು ಅಂದ್ರೆ, ಒಂದು ದಿನ ಒಬ್ಬ ವಿದ್ಯಾರ್ಥಿ ಅವರ ಪೋಷಕರೊಂದಿಗೆ ಬಂದ. ಅವ್ರ ಪೋಷಕರಿದ್ದವ್ರು ಹೇಳಿದರು, ನೋಡ್ರಿ, ನಮ್ಮ ಹುಡುಗ ಆಯ್ತ ಶತದಡ್ಡದಾನ, ಇವನಿಗೆ ಗಣಿತ ವಿಜ್ಞಾನ ಏನು ಮಾಡಿದ್ರು ಒಲಿಯೇವಲ್ದು. ನೀವು ಟ್ಯೂಷನ್ ಹೇಳ್ತೀನಿ ಅಂತ ಹೇಳಿ ಅಂದಿರಿ, ಅದಕ್ಕೆ ನಾವು ಆ ಬೋರ್ಡ್ ನೋಡಿ ಬಂದೇವಿ, ಇವನ್ನ ಉದ್ಧಾರ ಮಾಡಿರಿ ಅಂತಂದು ಹೇಳಿದರು. ಇವರು ಹೈಸ್ಕೂಲು PUC ಹುಡುಗರಿಗೆ ಟ್ಯೂಷನ್ ಹೇಳಬೇಕು ಅಂದ್ಕೊಂಡಿದ್ರು. ಈ ಬಂದಂಥವ 7ನೇ ತರಗತಿಯ ವಿದ್ಯಾರ್ಥಿ ಆಗಲಿ ಅಂತಂದು ಹೇಳಿ ಅವ್ರು ಏನು ಮಾಡಿದರು ಅಂದ್ರೆ, ಆ ವಿದ್ಯಾರ್ಥಿಗೆ ಅತಿ ಹೆಚ್ಚಿನ ಶ್ರದ್ಧೆಯನ್ನು ತಗೊಂಡು ಅವನಿಗೆ ಟ್ಯೂಷನ್ನನ್ನು ಪ್ರಾರಂಭ ಮಾಡಿದರು. ಗಣಿತ ಮತ್ತು ಈ ವಿಜ್ಞಾನ ವಿಷಯಗಳಲ್ಲಿ ಟ್ಯೂಷನನ್ನು ಪ್ರಾರಂಭ ಮಾಡಿದರು. ಸುಲಭವಾಗಿ ಅವನಿಗೆ ಏನಾಯ್ತು, ಅವನ ಸಲುವಾಗಿ ಅವ್ರು ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಅತ್ಯಂತ ಸುಲಭವಾಗಿ ಏನಾಯ್ತಂದ್ರೆ ಆತನಿಗೆ ಹೇಳಿಕೊಡ್ತಾಯಿದ್ರು. ಅವಾಗ ಏನಾಯ್ತಂದ್ರೆ ಅವನ ಪರೀಕ್ಷೆ ಬಂತು, ಆಮೇಲೆ ಫಲಿತಾಂಶ ಬಂತು. ಆ ಹುಡುಗ ಅತಿ ಹೆಚ್ಚಿನ ಗುಣಗಳನ್ನು ಪಡೆದಿದ್ದ ಆ ಗಣಿತ ಮತ್ತು ವಿಜ್ಞಾನದಲ್ಲಿ. ಶತದಡ್ಡನಾದಂಥ ಒಬ್ಬ ವಿದ್ಯಾರ್ಥಿ ಇಷ್ಟು ಒಳ್ಳೆಯ ಅಂಕಗಳನ್ನು ಪಡೆದದ್ದನ್ನು ನೋಡಿ ಅನೇಕ ಜನ ಹೈಸ್ಕೂಲ್ ವಿದ್ಯಾರ್ಥಿಗಳು ಅವ್ರ ಕಡೆ ಟ್ಯೂಷನ್ಗೆ ಬರಾಕತ್ತರು. ಆವಾಗ ಬನ್ಸಾಲ್ ಅವರು ಏನಂತಂತಂದ್ರೆ, ಬಹಳ ಜನ ವಿದ್ಯಾರ್ಥಿಗಳು ಬರಾಕತ್ತ ಕೂಡಲೇ 1981ರಿಂದ 91ರವರೆಗೆ 10 ವರ್ಷಗಳ ಕಾಲ ಬೆಳಗ್ಗೆ 9 ಗಂಟೆಗೆ ಹೋದ್ರಂದ್ರೆ ಸಂಜೆ 6 ಗಂಟೆ ತನಕ ತಮ್ಮ ಕಾರ್ಖಾನೆಯ ಕೆಲಸವನ್ನು ಮುಗಿಸ್ತಾ ಇದ್ರು. ಸಂಜೆ 7ರಿಂದ ರಾತ್ರಿ 10:30ವರೆಗೆ ಆ ಟ್ಯೂಷನ್ ಕ್ಲಾಸನ್ನು ಅವರು ನಡೆಸ್ತಾ ಇದ್ರು. ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಸಂತೋಷದಿಂದ ತೃಪ್ತಿಯಿಂದ ಅವರಲ್ಲಿ ಏನಂತಂದ್ರೆ ಈ ಪಾಠವನ್ನು ಹೇಳಿಸ್ಕೊಳ್ತಾ ಇದ್ರು. ಮುಂದೆ ಬರ್ತಾ ಏನಾತಂದ್ರೆ, ಈ PUC ವಿದ್ಯಾರ್ಥಿಗಳು ಆನಂತರ ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಅವ್ರ ಕಡೆ ಬರಾಕತ್ತರು, ನಮಗೂ ಟ್ಯೂಷನನ್ನು ಹೇಳ್ರಿ ಅಂತಂದು ಹೇಳಿ. ಅವಾಗ ಏನಾಯ್ತು, ಅವ್ರು ಇನ್ನಷ್ಟು ಹೆಚ್ಚಿನ ತಯಾರಿಯನ್ನು ಮಾಡ್ಕೋಬೇಕಾಯ್ತು. ಆ ಪಾಠಗಳನ್ನು ಓದೋದು, ಆನಂತರ ಅದನ್ನು ಸಮಸ್ಯೆಗಳನ್ನು ಹೆಂಗೆ ಸರಳವಾಗಿ ಬಿಡಿಸ್ಬೇಕು, ಅವ್ರಿಗೆ ತಿಳಿಯುವಂಗೆ ಹೆಂಗೆ ಹೇಳಬೇಕು ಅನ್ನೋದನ್ನು ಅಭ್ಯಾಸ ಮಾಡೋದು. ಮನೆ ಪಾಠವನ್ನು ತಾವು ಅಭ್ಯಾಸವನ್ನು ಮಾಡ್ತಿದ್ರು. ಅವ್ರು ಹೆಂಗೆ ನಾನು ಅಗ್ರಿ ಈಸಿಯಾಗಿ ಹೆಂಗೆ ಹೇಳಬೇಕು ಅನ್ನೋದ್ರ ಬಗ್ಗೆ. ಆನಂತರ ಅವ್ರಿಗೂ ಈ ರೀತಿ ಸಾಕಷ್ಟು ಪರಿಶ್ರಮವನ್ನು ನಿಷ್ಠೆಯಿಂದ ಆ ಪಾಠಗಳನ್ನು ಏನು ಹೇಳ್ತಿದ್ರಲ್ಲ ವಿದ್ಯಾರ್ಥಿಗಳಿಗೆ ಅವರು ಅತಿ ಹೆಚ್ಚಿನ ಅಂಕಗಳನ್ನು ಪಡೆದು ಅವರ ಒಂದು ಕೀರ್ತಿ, ಬನ್ಸಾಲ್ ಅವ್ರ ಕೀರ್ತಿ ಎಲ್ಲ ಕಡೆಯೂ ಹಬ್ಬಾಕತ್ತದು. ಆಮೇಲೆ ಅವ್ರಿಗೆ ಈ ಟ್ಯೂಷನ್ ಹೇಳೋದು, ಈ ಫ್ಯಾಕ್ಟ್ರಿಯ ಕೆಲಸ ಎರಡಕ್ಕೂ ಸಮಯ ಸಾಲಲಿಲ್ಲ. ಆಗ ಅವ್ರು ಏನು ಮಾಡಿದರು ಅಂದ್ರೆ, ತಮ್ಮ ಫ್ಯಾಕ್ಟ್ರಿ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟುಬಿಟ್ರು. ಆಮೇಲೆ ಆ ರಾಜಸ್ಥಾನ ಕೋಟದಲ್ಲಿನೇ ಒಂದು 4 ಅಂತಸ್ತಿನ ಬಿಲ್ಡಿಂಗನ್ನು ಅವ್ರು ಕಟ್ಟಿಸಿದರು. ಅಲ್ಲಿ ಬನ್ಸಾಲ್ ಕೋಚಿಂಗ್ ಕ್ಲಾಸ್ ಅನ್ನುವಂಥದ್ದನ್ನು ಅವರು ಪ್ರಾರಂಭ ಮಾಡಿದರು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಅವ್ರ ಕಡೆ ಬರಾಕತ್ತರು. ಮುಂದೆ IIT BE ನಂತರ IIT ಮಾಡ್ತಾರಲ್ಲ ಹುಡುಗರು, ಆ ವಿದ್ಯಾರ್ಥಿಗಳು ಕೂಡ ನಮಗೆ ಟ್ಯೂಷನನ್ನು ಹೇಳಿಕೊಡ್ರಿ ಅಂತಂದು ಹೇಳಿ ಅವ್ರು ಬರಾಕತ್ತರು. ಇಷ್ಟೆಲ್ಲ ಆಗುತ್ತಾನ ಅಂತಂದ್ರೆ, ಡಾಕ್ಟ್ರ್ ಏನು ಹೇಳಿದ್ರಲ್ಲ 15 ವರ್ಷ ನೀವು ಬದುಕಬಹುದು ಅನ್ನೋದು, ಅದು ಯಾವಾಗೋ ದಾಟಿ ಹೋಗಿತ್ತು. ಅವರು ಆರೋಗ್ಯವಂತರಾಗಿನೇ ಇದ್ದರು. ಪ್ರತಿದಿನ ಈ IIT ಹುಡುಗರು ಬಂದ ಕೂಡಲೇ ಅವ್ರ ಸಲುವಾಗಿ ಇನ್ನಷ್ಟು ಹೆಚ್ಚಿನ ಅವರ ಅಭ್ಯಾಸವನ್ನು ಮಾಡಬೇಕಾಯ್ತು. ಹೆಚ್ಚು ಹೊತ್ತು ಅಭ್ಯಾಸವನ್ನು ಮಾಡ್ತಿದ್ರು. ಸರಳವಾಗಿ ಅತಿ ಇದರಿಂದ ಸುಲಲಿತವಾಗಿ ಯಾವ ರೀತಿ ಸಮಸ್ಯೆಗಳನ್ನು ಬಿಡಿಸ್ಬೇಕು ಅಂತಂದು ಹೇಳಿ ಅಭ್ಯಾಸ ಮಾಡಿ ಅವ್ರಿಗೆ
ಹುಡುಗರಿಗೆ ಪಾಠವನ್ನು ಮಾಡ್ತಾಯಿದ್ರು. ಅವಾಗ ಏನಾಯಿತು ಅಂತಂದ್ರೆ ಈ 1985ನೇ ಇಸ್ವಿ ಒಳಗೆ ಈ IIT ಪರೀಕ್ಷೆ ಒಳಗೆ ಈ ಅನೂಪ್ ಕೊಥಾರಿ ಅನ್ನುವಂಥ ಹುಡುಗ ದೇಶಕ್ಕೆ 5ನೇ ನಂಬರ್ ರ್ಯಾಂಕನ್ನು ಪಡೆದ. ಹೀಗಾಗಿ ಇನ್ನಷ್ಟು ವಿದ್ಯಾರ್ಥಿಗಳು IITಯ ವಿದ್ಯಾರ್ಥಿಗಳು ಅವ್ರ ಕಡೆಗೆ ಪಾಠವನ್ನು ಹೇಳಿಸ್ಕೊಳ್ಳೋದಕ್ಕೆ ಬರಾಕತ್ರು. 1986ರಲ್ಲಿ ಈ 3 ಜನ ವಿದ್ಯಾರ್ಥಿಗಳು ಈ IIT ಪರೀಕ್ಷೆಯಲ್ಲಿ ರ್ಯಾಂಕನ್ನು ಪಡೆದರು. ಆನಂತರ 1990ರಲ್ಲಿ ಮುಂದೆ 4 ವರ್ಷಗಳಲ್ಲಿ ಈ ಸಂಖ್ಯೆ 10ಕ್ಕೆ ಏರ್ತು. ಆನಂತರ ಮತ್ತೆ 9 ವರ್ಷಗಳಲ್ಲಿ ಅಂದರೆ 1999ರಲ್ಲಿ ಒಂದು ಪವಾಡನ ನಡೆದು ಹೋತು. ಏನಂತಂದ್ರೆ ಈ ಬನ್ಸಾಲ್ ಕೋಚಿಂಗ್ ಕ್ಲಾಸ್ನಿಂದ ಪಾಠವನ್ನು ಹೇಳಿಸಿಕೊಂಡಂಥ IIT ವಿದ್ಯಾರ್ಥಿಗಳು 700 ಮಂದಿ ರ್ಯಾಂಕನ್ನು ಪಡೆದರು. ಅದರಲ್ಲಿ 209 ಮಂದಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾದರು. ವಿದ್ಯಾರ್ಥಿಗಳ ಸಂಭ್ರಮ ಇಷ್ಟು ಮುಗಿಲ್ಮುಟ್ಟಿತು. ಅವರೆಲ್ಲರೂ ಹೇಳಿದರು, ನಮ್ಮ ಸರ್ ಟ್ಯೂಷನ್ ಹೇಳ್ಯಾರ ಅಂತಂದ ಕೂಡಲೇ ನಾವು ರ್ಯಾಂಕ್ ಬಂದ್ವಿ ಅಂತಂದು ಹೇಳಿ. ಆಮೇಲೆ ಅವರ ಕೀರ್ತಿ ಇಷ್ಟು ಹಬ್ಬತ್ತಲ್ಲ, ದೇಶದ ಅತ್ಯಂತ ಪ್ರತಿಷ್ಠಿತ ಈ ಕೋಚಿಂಗ್ ಕ್ಲಾಸ್ನಲ್ಲಿ ಅವ್ರದ್ದು ಒಂದು ಅಂತಂದು ಹೇಳಿ ಹೆಸರಾಯಿತು. ಬೇರೆ ಬೇರೆ ರಾಜ್ಯಗಳಿಂದ ಅವರಲ್ಲಿ ಏನಂತ ಟ್ಯೂಷನ್ಗಾಗಿ ಬರ್ತಾಯಿದ್ರು. ಆನಂತರ ಈ ಸಂಖ್ಯೆ ಎಲ್ಲಿಗೆ ಏರ್ತು ಅಂತಂದ್ರೆ ಅವರು ಟ್ಯೂಷನ್ ಕ್ಲಾಸ್ಗೆ ಬರುವಂಥ ಈ ವಿದ್ಯಾರ್ಥಿಗಳ ಸಂಖ್ಯೆ 18,000 ಅಲ್ಲಿವರೆಗೆ ಗಡಿಯನ್ನು ದಾಟ್ತು. ಇದಕ್ಕಾಗಿ ಏನಾಯ್ತಂದ್ರೆ ಈ 150 ಜನ ಉಪನ್ಯಾಸಕರನ್ನು ಅವರು ನೇಮಿಸಿಕೊಂಡ್ರು. ಆನಂತರ ಅವರ ವಾರ್ಷಿಕ ಆದಾಯ, ಆ ಕೋಚಿಂಗ್ ಕ್ಲಾಸ್ನ ವಾರ್ಷಿಕ ಆದಾಯ 100 ಕೋಟಿ ರೂಪಾಯಿ ದಾಟ್ತು. ಅದರಲ್ಲಿ ಅವರು ವೈಯಕ್ತಿಕವಾಗಿ 18 ಕೋಟಿ ರೂಪಾಯಿಗಳನ್ನು ತಾವು ಇಟ್ಕೊಳ್ತಾ ಇದ್ದರು. ಉಳಿದದ್ದನ್ನು ಈ ಉಳಿದಂಥ ಉಪನ್ಯಾಸಕರಿಗೆ ಉಳಿದ ಖರ್ಚುಗಳ ಸಲುವಾಗಿ ಅವರು ಇಡ್ತಾಯಿದ್ರು. ಹೀಗೆ ಅವರ ಕೀರ್ತಿ ಎಲ್ಲ ಕಡೆಯೂ ಹಬ್ಬಿತು. ಅಷ್ಟೇ ಅಲ್ಲ, ಈ ಒಂದು ಕೋಚಿಂಗ್ ಕ್ಲಾಸ್ನಿಂದಾಗಿ ಸುತ್ತಮುತ್ತಲೂ 100 ಜನ ಜೀವನವನ್ನು ಕಟ್ಟಿಕೊಂಡ್ರು. ಈ ಕೋಚಿಂಗ್ ಕ್ಲಾಸ್ ಸಲುವಾಗಿ ಏನಂತಂತಂದ್ರೆ 4-5 ತಿಂಗಳು ಆ ಊರಾಗಿರಾಕೆ ಬರ್ತಿದ್ರಲ್ಲ ವಿದ್ಯಾರ್ಥಿಗಳು, ಅವ್ರ ಸಲುವಾಗಿ ಈ ಲಾಡ್ಜಿಂಗ್ಗಳನ್ನು ಕಟ್ಟಿಸಿದ್ರು ಎಷ್ಟೋ ಜನ. ಕೆಲವೊಬ್ಬರು ತಮ್ಮ ಮನೆಗಳಲ್ಲಿ ರೂಮುಗಳನ್ನು ಕಟ್ಟಿಸಿ ಬಾಡಿಗೆ ಕೊಡ್ತಾಯಿದ್ರು. ಹೆಣ್ಣು ಮಕ್ಕಳಿಗಾಗಿ PGಗಳು ಪ್ರಾರಂಭ ಆದವು. ಈ ವಿದ್ಯಾರ್ಥಿಗಳಿಗೆ ಊಟ, ತಿಂಡಿ, ಚಹಾ ಇದರ ಸಲುವಾಗಿ ಅನೇಕ ಹೋಟೆಲ್ಗಳು, ಕೆಲವೊಬ್ಬರು ಮನೆಯಲ್ಲಿಯೇ ಮಾಡಿ ಕೊಡ್ತಾಯಿದ್ರು. ಈ ರೀತಿ 100 ಕುಟುಂಬಗಳು ಸುತ್ತಮುತ್ತಲೂ ತಮ್ಮ ಜೀವನವನ್ನು ಕಟ್ಟಿಕೊಂಡು ಈ ರೀತಿಯಾಗಿ ಬನ್ಸಾಲ್ ಅವರು ಆವಾಗ ಏನಂತಂದ್ರೆ ಆ ರೀತಿ ದೇಹ ನಿಷ್ಕ್ರಿಯ ಆದಾಗ ಅವರ ವಯಸ್ಸು 27ರಿಂದ 28 ಅಷ್ಟೇ ಇತ್ತು. ಆ ಡಾಕ್ಟ್ರೇ ಹೇಳಿದಂಥ ಸಾವಿನ ಅವಧಿ ಎಂದೋ ಮುಗಿದು ಹೋಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಕೂಡಿ ಈಗ ಒಂದು 10-12 ವರ್ಷದಿಂದನೇ ಹಿಂದಿನ ಮಾತಿದೆಲ್ಲ, ಅವರ 63ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಬಹಳ ಸಂಭ್ರಮದಿಂದ ಆಚರಣೆ ಮಾಡಿದರು. ಆವಾಗ ಅವ್ರು ಹೇಳಿದರು ಏನಂತಂತಂದ್ರೆ, ನಾನು ಇನ್ನೂ 20 ವರ್ಷಗಳ ಕಾಲ ಬದುಕ್ತೇನೆ ನನ್ನ ವಿದ್ಯಾರ್ಥಿಗಳ ಸಲುವಾಗಿ ಅಂತಂದು ಹೇಳಿ ಅವರು ಭಾಷಣವನ್ನು ಮಾಡಿದರು. ಹಿಂಗೆ ಸಾವು ಪಕ್ಕದಲ್ಲಿಯೇ ನಿಂತಿದ್ದರೂ ಕೂಡ ಈ ಒಂದು ಛಲದಿಂದ ಸಾವನ್ನು ಗೆದ್ದಂಥ ಈ VK ಬನ್ಸಾಲ್ ಅವರು ಇನ್ನೂ ಒಂದು ಪೂರ್ತಿ 100 ವರ್ಷಗಳವರೆಗೆ ಅವರು ಇದೇ ರೀತಿ ಬದುಕಲಿ, ಅವರಿಂದ ವಿದ್ಯಾರ್ಥಿಗಳು ಉದ್ಧಾರ ಆಗಲಿ ಅಂತಂದು ಹೇಳಿ ಅವರಿಗೆ ಆಲ್ ದಿ ಬೆಸ್ಟ್ ಅಂತಂದು ಹೇಳ್ತಾ ಅವರ ಈ ಕಥೆಯನ್ನು ನನ್ನ